ತುಂಬ ಧನ್ಯವಾದಗಳು. ನಮ್ಮ ಜೊತೆ IPLದಲ್ಲಿ ಇಲ್ಲಿವರೆಗೂ ಕಂಟಿನ್ಯೂ ನೀವು ನಮ್ಮ ವಿಡಿಯೋ ನೋಡಿದ್ದೀರಾ. ಅದಕ್ಕೆ ನಿಮಗೆ ರಿಕ್ವೆಸ್ಟ್ ಇದೆ, ಇನ್ನು ಮುಂದೆ ಕೂಡ ಹೀಗೆ ನಮ್ಮ ಜೊತೆ ಇರಿ, ಸಪೋರ್ಟ್ ಮಾಡಿ. ಯಾಕಂದರೆ ಇನ್ನು ಮುಂದೆ ಕೂಡ ಇಂಟರ್ನ್ಯಾಷನಲ್ ಮ್ಯಾಚಸ್ ಶುರು ಆಗುತ್ತೆ. ಅಲ್ಲಿ ಕೂಡ ನಾವು ನಿಮಗೋಸ್ಕರ ಹೀಗೆ ವಿಡಿಯೋಸ್ ಮಾಡ್ತಾ ಇರ್ತೀವಿ. ನಾನು ಮೊದಲಿಂದನೇ ಹೇಳ್ತಾ ಇದ್ದೀನಿ, ಮೊದಲೇ ಪ್ರೆಡಿಕ್ಟ್ ಮಾಡಿದ್ದೀನಿ, ಪಂಜಾಬ್ ಗೆಲ್ಲೋ ತುಂಬ ಚಾನ್ಸಸ್ ಇದೆ ಈ ಸಾರಿ. ಹೀಗೆ ಆಗಲಿಲ್ಲ ಅಂದರೆ ಒಳ್ಳೆಯದೇ, ಬೆಂಗಳೂರು ಹತ್ರ ಬರುತ್ತೆ ಟೈಟಲ್ ಫಸ್ಟ್ ಟೈಮ್. ಇಂಟ್ರೆಸ್ಟಿಂಗ್ ಏನು ಅಂದರೆ ಗಿವ್ ಅವೇ ಇದೆ, ನಿಮಗೋಸ್ಕರ 500 ರೂಪಾಯಿ ಗಿವ್ ಅವೇ ಇದೆ. ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ಸ್ ತೊಗೋತಾರೆ ಅಂತ ಕಾಮೆಂಟ್ ಮಾಡಬೇಕು. ಫ್ರೀನೇ ಇದೆ, ಯಾಕೆ ಬಿಡ್ತೀರಾ? ಕಾಮೆಂಟ್ ಮಾಡಿ. IPL ಲಾಸ್ಟ್ ಮ್ಯಾಚ್ ಇದೆ, ನನಗೂ ಅನಿಸುತ್ತೆ ಯಾರಾದರೂ ಗಿವ್ ಅವೇ ಗೆಲ್ಲಬೇಕು ಅಂತ. ಈ ಸಾರಿ IPLಗೆ ಬ್ರ್ಯಾಂಡ್ ನ್ಯೂ ಚಾಂಪಿಯನ್ ಸಿಗ್ತಾರೆ. ಬೋರ್ ಆಗಿತ್ತು ನೋಡಿ CSK, KKR, MI ಚಾಂಪಿಯನ್ ನೋಡಿ. IPL ಸ್ಟಾರ್ಟಿಂಗ್ನಲ್ಲೇ 2 ಟೀಮ್ ಸಖತ್ತಾಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ. 2ರಲ್ಲಿ 1 ಟೀಮ್ಗೆ 17 ವರ್ಷದ ವೇಟ್ ಓವರ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಇದೆ 2 ಟೀಮ್ಗೆ. ಗುಜರಾತ್ ಟೈಟನ್ಸ್ ಹಿಂದೆ ಬಂದು ಚಾಂಪಿಯನ್ ಆಗಿ ಹೋದರು. ಆಲ್ ದ ಬೆಸ್ಟ್ ಅಂತ ಕಮೆಂಟ್ ಮಾಡಿ. ನೀವು RCB ಫ್ಯಾನ್ ಇದ್ದರೆ ಟೀಮ್ ಮಾಡೋಣ ನಿಮಗೋಸ್ಕರ. ಪಿಚ್ ಕಂಡೀಷನ್ ಮತ್ತು ರೆಕಾರ್ಡ್ ಗಮನದಲ್ಲಿ ಇಟ್ಕೊಂಡು ಯಾವುದೇ ಡೌಟ್ ಇದ್ದರೆ ನೀವು ನಮಗೆ ಕಮೆಂಟ್ ಮಾಡಿ ಕೇಳ್ಬೋದು, ನಾವು ಅಲ್ಲಿ ನಿಮಗೆ ರಿಪ್ಲೈ ಮಾಡ್ತೀವಿ. ಈಗ ಫೋಕಸ್ ಮಾಡೋಣ ಮ್ಯಾಚ್ ಬಗ್ಗೆ. ಜಾಕ್ಪಾಟ್ ಮ್ಯಾಚ್ ಇರುತ್ತೆ. ಇದು ಅಹಮದಾಬಾದಲ್ಲಿ ಮ್ಯಾಚ್ ಇದೆ. ಈ ಗ್ರೌಂಡ್ದಲ್ಲಿ ಈ IPLದಲ್ಲಿ ಎಲ್ಲ ಗ್ರೌಂಡ್ಗಿಂತ ಜಾಸ್ತಿ 200 ರನ್ಸ್ ಈ ಗ್ರೌಂಡ್ ಮೇಲೇ ಆಗಿದೆ. ಇಲ್ಲಿ ರನ್ಸ್ ಆಗ್ತಾ ಇದೆ. ಫಸ್ಟ್ ಟೆಲಿಗ್ರಾಮ್ ಹೋಗಿ ಜಾಯ್ನ್ ಆಗಿ, ಯಾಕಂದರೆ ಟೀಮ್ದಲ್ಲಿ ಯಾವುದೇ ಚೇಂಜಸ್ ಆದರೆ ಅಪ್ಡೇಟೆಡ್ ಟೀಮ್ ನಾನು ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀನಿ. ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಸಿಚುವೇಶನ್ ಪ್ರಕಾರ ಚೇಂಜಸ್ ಮಾಡಬೇಕಾಗುತ್ತೆ ಲಾಸ್ಟ್ ಮೂಮೆಂಟ್ದಲ್ಲಿ. ನೀವು ಮತ್ತೆ ಕನ್ಫ್ಯೂಷನ್ದಲ್ಲಿ ಇದ್ದೀರಾ, ಮಳೆ ಆದರೆ ಹೇಗೆ ಅಂತ. ಲಾಸ್ಟ್ ಮ್ಯಾಚ್ ನೋಡಿದ್ದೀರಾ ನೀವು, ಕ್ವಾಲಿಫೈರ್ 2. ಅಲ್ಲಿ ಮ್ಯಾಚ್ ಆಗಲಿಲ್ಲ ಅಂದರೆ ಟೇಬಲ್ ಟಾಪರ್ ಪಂಜಾಬ್ ಫೈನಲ್ಗೆ ಹೋಗ್ತಾ ಇತ್ತು. ಯಾಕಂದರೆ ರಿಸರ್ವ್ ಡೇ ಇರಲಿಲ್ಲ ಆವಾಗ, ಆದರೆ ಫೈನಲ್ಗೆ ರಿಸರ್ವ್ ಡೇ ಇದೆ. ಟ್ರಾಫಿ ಶೇರ್ ಅಂತೂ ಆಗೋದಿಲ್ಲ, ಇದು ಮಾತ್ರ ಖಂಡಿತ. ಟ್ಯೂಸ್ಡೇಗೆ ಮ್ಯಾಚ್ ಇದೆ. ವಾಶ್ಔಟ್ ಆದರೆ ವೆಡ್ನೆಸ್ಡೇಗೆ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಏನೂ ಮಾಡಿಲ್ಲ ಅವರು. ವ್ಯೂವರ್ಶಿಪ್ಗೆ ಸಂಡೇ ಕೂಡ ಹೋಗ್ಬೋದು ಮ್ಯಾಚ್, ಅಥವಾ ಮಳೆ ಯಾವಾಗ ಇರೋದಿಲ್ಲ ಆ ದಿವಸ ಮ್ಯಾಚ್ ಇಡ್ತಾರೆ ಏನಾದರೂ ವಾಶ್ಔಟ್ ಆದರೆ. ಈಗ ಬನ್ನಿ ಟೀಮ್ ಮಾಡೋಣ. ವಿಕೆಟ್ ಕೀಪರ್ ಸೆಕ್ಷನ್ನಿಂದ ಪ್ರಭುಸಿಮ್ರನ್ ಸಿಂಗ್ ಮತ್ತು ಜಾಸ್ ಇಂಗ್ಲಿಷ್ ಈ 2 ಪ್ಲೇಯರ್ಗೆ ಇಲ್ಲಿ ಬ್ಯಾಕ್ ಮಾಡಿದ್ದೀನಿ. ಪ್ರಭುಸಿಮ್ರನ್ ಸಿಂಗ್ 950 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅನ್ಕ್ಯಾಪ್ಡ್ ಪ್ಲೇಯರ್ದಲ್ಲಿ ಇದು ಹೈಯೆಸ್ಟ್ ಇದೆ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇಂಡಿಯಾಗೆ ಇನ್ನೂ ಯಾಕೆ ಆಡಿಲ್ಲ ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಆದರೆ ಜಾಸ್ ಹೇಜಲ್ವುಡ್ ಸ್ಪೆಲ್ ಆಡಿ ತೆಗೆದ್ರೆ ಪ್ರಭುಸಿಮ್ರನ್ ಸಿಂಗ್ ಡೇಂಜರಸ್ ಪ್ಲೇಯರ್ ಆಗ್ತಾರೆ. ಜಾಸ್ ಇಂಗ್ಲಿಷ್ ಬುಮ್ರಾಗೆ ಒಂದೇ ಓವರ್ನಲ್ಲಿ ಲಾಸ್ಟ್ ಮ್ಯಾಚ್ದಲ್ಲಿ 20 ರನ್ಸ್ ಹೊಡೆದಿದ್ದಾರೆ. IPL ಹಿಸ್ಟ್ರಿನಲ್ಲೇ ಇದು ಹೈಯೆಸ್ಟ್ ರನ್ಸ್ ಇದೆ ಅಗೇನ್ಸ್ಟ್ ಬುಮ್ರಾ. ಅದಕ್ಕೆ ನಾನು ಪ್ರಭುಸಿಮ್ರನ್ಗೆ ಮತ್ತು ಜಾಸ್ ಇಂಗ್ಲಿಷ್ಗೆ ಬ್ಯಾಕ್ ಮಾಡಿದ್ದೀನಿ. ಜಾಸ್ ಇಂಗ್ಲಿಷ್ ಇಂಟೆಂಟ್ ತೋರಿಸ್ತಾರೆ. ಲಾಸ್ಟ್ ಮ್ಯಾಚ್ದಲ್ಲಿ ಬೇಗ ಔಟ್ ಆದರು, ಆದರೆ ಪಂಜಾಬ್ಗೆ ಬ್ಯಾಕ್ ಫುಟ್ಗೆ ತೊಗೊಂಡು ಬರಲಿಲ್ಲ ಅವರು. ಬುಮ್ರಾಗೆ ಅಟ್ಯಾಕ್ ಮಾಡಿದರು. ಮುಂದಿನ ಟೀಮ್ನ ಮೋಸ್ಟ್ ಡೇಂಜರಸ್ ಬೌಲರ್ಗೆ ಅಟ್ಯಾಕ್ ಮಾಡಿದರು. ಅದಕ್ಕೆ ಇವರು ಹೇಜಲ್ವುಡ್ಗೆ ಕೂಡ ಅಟ್ಯಾಕ್ ಮಾಡ್ತಾರೆ. ಈಗಲೇ ಹೇಳ್ತಾ ಇದ್ದೀನಿ ನಾನು, ಹೇಜಲ್ವುಡ್ಗೆ ಹೇಗೆ ಅಟ್ಯಾಕ್ ಮಾಡ್ತಾನೆ ಅಂತೀರಾ ನೀವು? ಅಷ್ಟರೊಳಗೆ ಆಡ್ತಾರೆ 2 ಪ್ಲೇಯರ್, ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ತಾರೆ. ಹೇಜಲ್ವುಡ್ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ಹೇಗೆ ಬೌಲಿಂಗ್ ಹಾಕ್ತಾರೆ ಅಂತ. ಈ ಬ್ಯಾಟಲ್ ನೋಡಬೇಕಾಗಿರುತ್ತೆ. ಮತ್ತು ಫಿಲ್ ಶಾಟ್ಗೆ ಇಲ್ಲಿ ಬ್ಯಾಕ್ ಮಾಡಿದ್ದೀನಿ, ಯಾಕಂದರೆ ಪವರ್ ಪ್ಲೇ ಚೆನ್ನಾಗಿ ಕ್ಯಾಶ್ ಔಟ್ ಮಾಡ್ತಾರೆ ಇವರು. 87% ಸಿಲೆಕ್ಷನ್ ಪರ್ಸೆಂಟೇಜ್. ಜಿತೇಶ್ ಶರ್ಮಾಗೆ ತೊಗೋಬೇಕು ಅನಿಸಿತ್ತು, ಆದರೆ ಸದ್ಯಕ್ಕೆ ಅವ್ರಿಗೆ ಹೋಲ್ಡ್ ಮಾಡ್ತಾ ಇದ್ದೀನಿ. ಏನಾದರೂ ಚೇಂಜಸ್ ಮಾಡಿದರೆ ಲಾಸ್ಟ್ ಮೂಮೆಂಟ್ದಲ್ಲಿ ನಾನು ಟೆಲಿಗ್ರಾಮ್ದಲ್ಲಿ ಹಾಕ್ತೀನಿ. ಈಗ ಬ್ಯಾಟಿಂಗ್ ಸೆಕ್ಷನ್ದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಈ 2 ಪ್ಲೇಯರ್ಗೆ ನಾನು ಬ್ಯಾಕ್ ಮಾಡಿದ್ದೀನಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಿಂಗ್ ವಿರಾಟ್ ಕೊಹ್ಲಿ ಇದ್ದರೆ, ಪಂಜಾಬ್ ಕಿಂಗ್ಸ್ ಕಿಂಗ್ ಇದ್ದಾರೆ ಶ್ರೇಯಸ್ ಅಯ್ಯರ್. ಇಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಏನು ಅಂದರೆ ನೋಡಿ, 1182 ವಿರಾಟ್ ಕೊಹ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಮತ್ತು 1184 ಪಾಯಿಂಟ್ಸ್ ಶ್ರೇಯಸ್ ಅಯ್ಯರ್ ಕೊಟ್ಟಿದ್ದಾರೆ. 2 ಪಾಯಿಂಟ್ಸ್ ಜಾಸ್ತಿನೇ ಕೊಟ್ಟಿದ್ದಾರೆ. ಈಗ ಮ್ಯಾಟರ್ ದೊಡ್ಡದು ಇದೆ, ಅದಕ್ಕೆ ಈ 2 ಪ್ಲೇಯರ್ಗೆ ಬ್ಯಾಕ್ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಈ IPLದಲ್ಲಿ ವಿರಾಟ್ಗಿಂತ ಜಾಸ್ತಿ ಫುಲ್ ಇನ್ನಿಂಗ್ಸ್ ಆಡಿದ್ದಾರೆ ಶ್ರೇಯಸ್. ಯಾಕಂದರೆ ಮಿಡಲ್ ಓವರ್ಸ್ನಲ್ಲಿ ಆಡೋದು ತುಂಬ ಡಿಫಿಕಲ್ಟ್ ಆಗುತ್ತೆ. ಪವರ್ ಪ್ಲೇದಲ್ಲಿ ಫೀಲ್ಡ್ ರಿಸ್ಟ್ರಿಕ್ಷನ್ ಇರುತ್ತೆ, ಅಲ್ಲಿ ಸ್ವಲ್ಪ ಈಸಿ ಆಗುತ್ತೆ ಬ್ಯಾಟಿಂಗ್. ನ್ಯೂ ಬಾಲ್ ಕೂಡ ಇರುತ್ತೆ. ಶ್ರೇಯಸ್ ಆಡೋವಾಗ ಒಂದು ಪ್ರೆಷರ್ ಸಿಚುವೇಶನ್ ಇರುತ್ತೆ, ಅಥವಾ ಬಂದ ಕೂಡಲೇ ಬಿಗ್ ಶಾಟ್ಸ್ ಆಡಬೇಕಾಗುತ್ತೆ, ರಿಕ್ವೈರ್ಮೆಂಟ್ ಇರುತ್ತೆ. ವಿತ್ ದ ಬರ್ಡನ್ ಆಫ್ ದ ಕ್ಯಾಪ್ಟನ್ಸಿ, ಹಿ ಈಸ್ ದ ಫ್ಯೂಚರ್ ಸೂಪರ್ ಸ್ಟಾರ್ ಆಫ್ ಇಂಡಿಯಾ. ಪ್ರಿಯಾಂಶ್ಗೆ ಸ್ವಲ್ಪ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮ್ಯಾಚಸ್ನಿಂದ ಅವರು ಪರ್ಫಾರ್ಮ್ ಮಾಡಿಲ್ಲ, ಆದರೆ ಸಿಲೆಕ್ಷನ್ ಪರ್ಸೆಂಟೇಜ್ 70% ಇದೆ.
ಇವ್ರಿಗೆ ಡ್ರಾಪ್ ಮಾಡೋದು ಕೂಡ ಸ್ವಲ್ಪ ರಿಸ್ಕಿ ಅದೇ, ಆದರೆ ಟಾಸ್ ಆದಮೇಲೆ ನೋಡೋಣ. ನೀವು ಯಾವುದೇ ಪ್ಲೇಯರ್ ಸಜೆಸ್ಟ್ ಮಾಡಬೇಕು ಅಂದರೆ ಕಾಮೆಂಟ್ದಲ್ಲಿ ನೀವು ಅದು ನಮಗೆ ಸಜೆಸ್ಟ್ ಮಾಡ್ಬೋದು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ರಜತ್ ಪಾಟಿದಾರ್ ಇವ್ರದ್ದು ಡೌಟ್ ಇದೆ. ನಂಬರ್ 3 ಡಿಸರ್ವ್ ಮಾಡ್ತಾರೆ, ಆದರೆ ನಂಬರ್ 4ಗೆ ಯಾಕೆ ಬರ್ತಿದ್ದಾರೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಮಯಾಂಕ್ ಅಗರ್ವಾಲ್ ನಂಬರ್ 4ಗೆ ಡೆಲಿವರ್ ಮಾಡಿ ಕೊಡ್ತಾರೆ. ಪಂಜಾಬ್ದಲ್ಲಿ ಕೂಡ ನೋಡಿದ್ದೀವಿ ನಾವು, ಓಪನ್ ಮಾಡಿದರು. ಯಾವಾಗ ಮಿಡಲ್ ಆರ್ಡರ್, ಲೋವರ್ ಆರ್ಡರ್ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಮಯಾಂಕ್ ಅಗರ್ವಾಲ್. ಅದಕ್ಕೆ ನಾನು ರಜತ್ ಪಾಟಿದಾರ್ಗೆ ಕೂಡ ಬ್ಯಾಕ್ ಮಾಡಿದ್ದೀನಿ. ಆಲ್ರೌಂಡರ್ ಸೆಕ್ಷನ್ದಲ್ಲಿ ಒಮರ್ ಜೈ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಒಮರ್ ಜೈ ಆಡ್ತಾರೆ ಮತ್ತು 4 ಓವರ್ ಬೌಲಿಂಗ್ ಕೂಡ ಮಾಡ್ತಾರೆ ಅಂತ. ಆಲ್ರೌಂಡರ್ದಲ್ಲಿ ಇನ್ನೊಂದು ಪ್ಲೇಯರ್ ಮಾರ್ಕಸ್ ಸ್ಟೋನಿಸ್. ಪಂಜಾಬ್ ಏನಾದರೂ ಫಸ್ಟ್ ಬೌಲಿಂಗ್ ಮಾಡಿದರೆ ಆವಾಗ ಇವರು ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಅದರಲ್ಲಿ ಓವರ್ಕಾಸ್ಟ್ ಕಂಡೀಷನ್ ಇದ್ದರೆ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಇವ್ರಿಗೂ ಕೂಡ ಇಡ್ತೀನಿ ನಾನು. ಬೌಲಿಂಗ್ದಲ್ಲಿ ಜಾಶ್ ಹೇಜಲ್ವುಡ್ ಮತ್ತು ಹರ್ಷದೀಪ್ ಸಿಂಗ್ ಇವರು ಮಸ್ಟ್ ಹ್ಯಾವ್ ಪಿಕ್ ಆಗ್ತಾರೆ. ಇಬ್ಬರು ಅವರವರ ಟೀಮ್ಗೆ ಒಳ್ಳೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ಹರ್ಷದೀಪ್ ಇಂಡಿಯಾಗೆ ಹೈಯೆಸ್ಟ್ ವಿಕೆಟ್ ಟೇಕರ್ ಇದ್ದಾರೆ T20ದಲ್ಲಿ. ಜಾಶ್ ಹೇಜಲ್ವುಡ್ ಕೂಡ ಒಳ್ಳೆ ರಿದಮ್ದಲ್ಲಿ ಇದ್ದಾರೆ. ಅದಕ್ಕೆ ಈ 2 ಪ್ಲೇಯರ್ಗೆ ನಾನು ಬ್ಯಾಕ್ ಮಾಡಿದ್ದೀನಿ. ಚತುರ್ ಚಹಲ್ ಇವ್ರಿಗೂ ಕೂಡ ನಾನು ಬ್ಯಾಕ್ ಮಾಡಿದ್ದೀನಿ. ಲಾಸ್ಟ್ ಮ್ಯಾಚ್ದಲ್ಲಿ ಸೂರ್ಯದಾದಾಗೆ ಔಟ್ ಮಾಡಿದರು, ಇಂಪಾರ್ಟೆಂಟ್ ವಿಕೆಟ್ ತೆಗೆದಿದ್ರು. ಈಗ RCB ಕಡೆಯಿಂದ ಒಂದೇ ಬಾಲರ್ ಇದ್ದಾರೆ, ಇದು ದೊಡ್ಡ ಪ್ರಾಬ್ಲಮ್ ಇದೆ ನಮಗೆ. ಈಗ RCB ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಅವಾಗ ಕೃಣಾಲ್ ಪಾಂಡೆ ಮೇಲೆ ನಾನು ಫೋಕಸ್ ಇಟ್ಟಿದ್ದೀನಿ. ಯಾಕಂದರೆ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಏನಾದರೂ ಮಾಡಿದರೆ ಆವಾಗ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಲೆಫ್ಟ್ ಹ್ಯಾಂಡರ್ಸ್ ಜಾಸ್ತಿ ಇಲ್ಲ RCBದಲ್ಲಿ. ಬಿಗ್ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಈ ಪ್ಲೇಯರ್ಗೆ, ಕೃಣಾಲ್ ಪಾಂಡೆಗೆ ಫಾರ್ ಮುಂಬೈ. ಅದಕ್ಕೆ ನಾನು ಕೃಣಾಲ್ ಪಾಂಡೆಗೆ ಸದ್ಯಕ್ಕೆ ಹೋಲ್ಡ್ ಮಾಡಿದ್ದೀನಿ. ಆದರೆ ಟೀಮ್ದಲ್ಲಿ ಖಂಡಿತ ಜಾಗ ಆದರೆ ಅವ್ರಿಗೆ ತಗೋತೀನಿ. ಅಪ್ಡೇಟೆಡ್ ಟೀಮ್ ನಾನು ಟೆಲಿಗ್ರಾಮ್ದಲ್ಲಿ ಹಾಕ್ತೀನಿ. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಮ್ಮ ಟೀಮ್ಗೆ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಮಾಡೋಣ. ನಾನು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ಗೆ ಮತ್ತು ವೈಸ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿಗೆ ಮಾಡ್ತಾ ಇದ್ದೀನಿ. ಆದರೆ ನಿಮಗೆ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಬೇಕು ಅಂದರೆ ಜಾಶ್ ಇಂಗ್ಲೀಷ್ ಕೂಡ ಒಂದು ಒಳ್ಳೆಯ ಆಪ್ಷನ್ ಇದ್ದಾರೆ ಕ್ಯಾಪ್ಟನ್ಗೆ. ಜಾಶ್ ಹೇಜಲ್ವುಡ್ ಸ್ಪೀಡ್ ಇವರು ಏನಾದರೂ ಆಡಿ ತೆಗೆದ್ರೆ ತುಂಬ ಡೇಂಜರಸ್ ಆಗ್ತಾರೆ. ಬುಮ್ರಾಗೆ ಯಾರು 70 ರನ್ಸ್ ಹೊಡಿತಾರೆ ಅಲ್ವಾ, ಅವರು ಏನು ಬೇಕಾದರೂ ಮಾಡ್ಬೋದು. ಇವರು ಈ ಮ್ಯಾಚ್ದಲ್ಲಿ ಕೂಡ ಹಾಗೆ ಆಡ್ತಾರೆ ವಿತ್ ದ ಇಂಟೆಂಟ್. ಐ ಹೋಪ್ ನಿಮಗೆ ನಮ್ಮ ಎಲ್ಲ ಪಾಯಿಂಟ್ಸ್ ಅರ್ಥ ಆಗಿರಬೇಕು. ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ, ನಮಗೂ ಗೊತ್ತಾಗಬೇಕು. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಮತ್ತು ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇನ್ನು ಮುಂದೆ ಕೂಡ ಹೀಗೆ ವಿಡಿಯೋಸ್ ಬರ್ತಾ ಇರುತ್ತೆ. ಗಿವ್ ಅವೇ ಮರಿಬೇಡಿ. ಯಾರು ಜಾಸ್ತಿ ವಿಕೆಟ್ ತಗೋತಾರೆ ಮತ್ತು ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಅಂತ ಕಾಮೆಂಟ್ ಮಾಡಿ. ಫ್ರೀ ಇದೆ, ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿಂದ ಹೋಗಿ ಟೆಲಿಗ್ರಾಮ್ ಜಾಯ್ನ್ ಆಗಿ. ಲಾಸ್ಟ್ ಅಪ್ಡೇಟೆಡ್ ಟೀಮ್ ಅಲ್ಲೇ ಹಾಕ್ತೀನಿ. ಇನ್ನು ಮುಂದೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಶುರು ಆಗುತ್ತೆ, ಅಲ್ಲಿ ಕೂಡ ಹೀಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ IPL ಆದಮೇಲೆ. ಸಿ ಯು, ಗುಡ್ ಬೈ ಆ್ಯಂಡ್ ಬೆಸ್ಟ್ ಆಫ್ ಲಕ್.